ಎಲ್ಲರಿಗೂ ನಮಸ್ತೆ. ನಾನು ಶಶಿ. ಯಾರ್ಯಾರು ಸನಾತನ ಸಂತೆನ ಯೂಟ್ಯೂಬಲ್ಲಿ ನೋಡ್ತಿದ್ರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೋ ಎಲ್ಲರೂ ಫಾಲೋ ಮಾಡಿ. ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ಮೈಂಡನ್ನು ಹಿಡಿದಿಡ್ಬೇಕಾಗಿದ್ದು ತುಂಬ ಕಷ್ಟ ಆಗಿದೆ. ಯಾಕಂತಂದರೆ ಎಲ್ಲರೂ ಮೊಬೈಲ್ ಯೂಸ್ ಮಾಡೋಂಥದ್ದು ಜಾಸ್ತಿ ಆಗಿದೆ. ಹಾಗಾಗಿ ಮಕ್ಕಳನ್ನು ಆದಷ್ಟು ಸ್ವಲ್ಪ ಮೈಂಡನ್ನು ಹಿಡಿದಿಡೋ ಅಂಥದ್ದು ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಹಾಗೆ ಮಕ್ಕಳಲ್ಲಿ ಸ್ವಲ್ಪ ಬ್ರೈನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಅಂಥ ಒಂದು ವಸ್ತುಗಳನ್ನು ಕೊಡಿಸೋದು ಒಂದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ನಾನೇನು ಮಾಡಿದೆ, ಮೊನ್ನೆ ಸಿಟಿ ಕಡೆ ಹೋದವಾಗ ಇದನ್ನ ಒಂದು ತಗೊಬಂದೆ. ಇದು ಇಂಡಿಯಾ ಮ್ಯಾಪ್ ಇರೋಂಥದ್ದು. ಇದರಲ್ಲಿ ಸುಮಾರು ಗೇಮ್ಗಳಿದಾವೆ. ನಾನು ಅದರಲ್ಲಿ ಒಂದನ್ನ ಮಾತ್ರ ನಾನು ತೋರಿಸ್ತೀನಿ. ಇದು ನಮ್ಮ ದೇಶ ಅಲ್ವಾ, ನಮ್ಮ ದೇಶದ ಮ್ಯಾಪ್. ಓಕೆನಾ? ಇದರಲ್ಲಿ ಬಂದ್ಬಿಟ್ಟು ಎಲ್ಲ ಪೀಸಸ್ಗಳಿದಾವೆ, ಎಲ್ಲದನ್ನು ಜೋಡಿಸ್ಬೇಕು. ಓಕೆ ನೋಡಿ, ಈ ಥರ ಎಲ್ಲದು ಪ್ರತಿಯೊಂದು ಸ್ಟೇಟಸ್ಗಳದ್ದು ಪೀಸಸ್ಗಳಿದಾವೆ. ಓಕೆ, ಒಟ್ಟು ನಮ್ಮ ದೇಶದಲ್ಲಿ ಎಷ್ಟು ಸ್ಟೇಟ್ ಇದಾವೆ? 28 ಸ್ಟೇಟ್. ನಮ್ಮ ದೇಶದಲ್ಲಿ 28 ಸ್ಟೇಟ್ಗಳಿದಾವೆ. ಅಂದ್ರೆ ಕನ್ನಡದಲ್ಲಿ ರಾಜ್ಯ ಅಂತೀವಿ. ಓಕೆನಾ? ಓಕೆ, ನಮ್ಮ ದೇಶದಲ್ಲಿ 28 ಸ್ಟೇಟ್ಗಳಿದಾವೆ. ರಾಜ್ಯ ಅಂದ್ರೆ ಸ್ಟೇಟ್. ಓಕೆ, ಜಿಲ್ಲೆಗಳು ಬೇರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ? 31. 21 ಅಲ್ಲ, 31. ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆ ಬೇರೆ, ಕನ್ಫ್ಯೂಸ್ ಆಗ್ಬಾರ್ದು. ಓಕೆ, ಜಿಲ್ಲೆ ಬೇರೆ, ಸ್ಟೇಟ್ ಬೇರೆ. ನಾವೀಗ ಸ್ಟೇಟ್ ಬಗ್ಗೆ ಮಾತಾಡ್ತಿದೀವಿ. ಓಕೆ, ಈಗ ನಾವೇನ್ ಮಾಡೋಣ, ಜೋಡಿಸ್ತಾ ಹೋಗೋಣ. ಓಕೆನಾ? ಓಕೆ, ಜೋಡ್ಸೋಣ ಬನ್ನಿ. ಇಪ್ಪತ್ತೆಂಟು ರಾಜ್ಯಗಳು ಇಲ್ಲಿದೆ. ಓಕೆನಾ? ನಮ್ದು ದೇಶದಲ್ಲಿ ದೊಡ್ಡ ರಾಜ್ಯ ಯಾವುದು? ವೆರಿ ಗುಡ್. ಎಲ್ಲಿದೆ ರಾಜಸ್ಥಾನ? ಇಲ್ಲಿದೆ. ಚಿಕ್ಕ ರಾಜ್ಯ ಯಾವುದು? ನಮ್ಮ ದೇಶದ ಚಿಕ್ಕ ರಾಜ್ಯ ಯಾವುದು? ಹಾ, ವೆರಿ ಗುಡ್. ಗೊತ್ತಾಯ್ತಲ್ಲ, ದೊಡ್ಡ ರಾಜ್ಯ ಬಂದು ರಾಜಸ್ಥಾನ, ಚಿಕ್ಕ ರಾಜ್ಯ ಬಂದು ಗೋವಾ ಅಲ್ವಾ? ಓಕೆ, ಇದನ್ನ ನಾವು ಒಂದು 3-4 ಟೈಮು ಹೀಗೆ ಮಕ್ಳ ಕೈಯಲ್ಲಿ ಜೋಡ್ಸಕ್ ಕೊಡ್ತಾರೆ, ಆಟೋಮೆಟಿಕ್ಲಿ ನಮ್ದಲ್ಲಿ ಯಾವ್ಯಾವ 28 ರಾಜ್ಯಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದು ಮಕ್ಕಳಿಗೆ ತಿಳಿತಾ ಹೋಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು. ಮಕ್ಕಳಿಗೆ ತಂದ್ಕೊಟ್ಟೆ. ಸಾಧ್ಯವಾದ್ರೆ ಬುಕ್ ಸ್ಟೋರಲ್ಲಿ ತಂದ್ಕೊಡಿ. ಇದು ನಾನು ಸ್ವಪ್ನ ಬುಕ್ ಹೌಸ್ ಅಲ್ಲಿ ತಂದಿದ್ದು. ಸುಮಾರು 900 ಸಮಥಿಂಗ್ ಏನೋ ಇದೆ. ನೋಡ್ಬಿಟ್ಟು ತಂದ್ಕೊಟ್ರೆ ಮಕ್ಕಳುಗಳಿಗೆ ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ. ಇದನ್ನ ಏನ್ ಮಾಡಿ ಗೊತ್ತಾ ಮಕ್ಕಳೇ, ಒಂದು 3-4 ಟೈಮ್ಸ್ ಜೋಡಿಸ್ತಾ ಬನ್ನಿ. ಓಕೆನಾ? ನೀನು ಒಂದು 2 ಟೈಮ್ಸ್, ಇವನು ಒಂದು 2 ಟೈಮ್ಸ್ ಹೇಳ್ಕೋತಾ ಜೋಡಿಸ್ಬೇಕು. ಓಕೆ, ಅವಾಗ ನಿಮ್ಗೆ ತಲೆನಲ್ಲಿ ಇವಾಗ ಇದೆಲ್ಲಿ ಬರುತ್ತೆ, ಜಮ್ಮು ಕಾಶ್ಮೀರ ಎಲ್ಲಿ ಬರುತ್ತೆ, ತಮಿಳ್ನಾಡು ಎಲ್ಲಿ ಬರುತ್ತೆ, ಆತರ ನಮ್ಮ ಕರ್ನಾಟಕ ಎಲ್ಲಿ ಬರುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಇದು ಗೊತ್ತಾಯ್ತು ನಿಮ್ಗೆ. ಆರ್ಟಿಕಲ್ 370 ತೆಗೆದ್ರಲ್ಲ ನರೇಂದ್ರ ಮೋದಿ ಅವರು ಬಂದ್ಮೇಲೆ, ಇಲ್ಲೇ ಇದ್ ನೋಡು, ಕಾಶ್ಮೀರ. ಆರ್ಟಿಕಲ್ 370. ನಮ್ಮ ರಾಜ್ಯ ಇಲ್ಲಿದೆ, ಕರ್ನಾಟಕ ಇದೆ. ಓಕೆನಾ? ಇದೊಂದು ಏನು ಗೊತ್ತಾ, ಒಂದು 3-4 ಟೈಮು ಅಥವಾ ಮಕ್ಕಳುಗಳಿಗೆ ಜೋಡಿಸಿದಾಗ ಆಟೋಮೆಟಿಕ್ಲಿ ಎಲ್ಲ ಒಂದು ಜಿಲ್ಲೆಗಳು ಗೊತ್ತಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಧನ್ಯವಾದಗಳು ಸ್ನೇಹಿತರೆ. ಸಾಧ್ಯವಾದ್ರೆ ಮಕ್ಕಳಿಗೆ ತಂದ್ಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಿದ್ದೀನಿ.